ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಇವತ್ತು ಶುಭ ಶುಕ್ರವಾರ, ಆಗಸ್ಟ್ 5ನೇ ತಾರೀಕು. ಸಕಲ ಇಷ್ಟಾರ್ಥ ಸಿದ್ಧಿ ದೇವಿ, ಸಿರಿ ಸಂಪತ್ತಿನ ಅಧಿದೇವತೆ, ಶ್ರಾವಣ ಮಾಸದ ಸಡಗರ ವರಮಹಾಲಕ್ಷ್ಮಿ ಆಚರಣೆಯ ಸಂಭ್ರಮ. ಮಳೆಯ ನಡುವೆ ಹಬ್ಬದ ಖರೀದಿಯಂತೂ ತುಂಬ ದೊಡ್ಡದು. ಈ ಹೊತ್ತಿನ ನ್ಯೂಸ್ ಸ್ಪೆಷಲ್, ವರವ ಕೊಡೆ ವರಮಹಾಲಕ್ಷ್ಮಿ. ರಾಜ್ಯದೆಲ್ಲೆಡೆ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಜೋರಾಗಿ ಕಾಣಿಸ್ತಾ ಇದೆ. ಹಬ್ಬಕ್ಕೆ ಜೋರಾಯಿತು ಖರೀದಿ ಕೂಡ. ವರಮಹಾಲಕ್ಷ್ಮಿ ಪೂಜೆಗೆ ತಟ್ಟಿದೆ ಬೆಲೆ ಏರಿಕೆ ಬಿಸಿಯೂ ಹೌದು. ಬ್ರೇಕಿಂಗ್ ನ್ಯೂಸ್. ಬೆಲೆ ಗಗನಕ್ಕೇರಿದೆ. 1 kg ತಗೋಬೇಕು ಅನ್ಕೊಂಡ್ರೆ ಅರ್ಧ ಕೆ ಜಿ ತಗೊಂಡು 1/4 kg. ಒಟ್ಟಿನಲ್ಲಿ ಹಬ್ಬ ಅಂತೂ ಮಾಡೇ ಮಾಡ್ತಾರೆ. ಜೊತೆಗೆ ಒಂದಷ್ಟು ಖರೀದಿ ಜೋರಾಗಿ ನಡೆದಿದೆ. ಚೆನ್ನಾಗಿ ಹೂವು, ಹಣ್ಣು, ತರಕಾರಿ ಬೆಲೆಗಳು ಎಲ್ಲವೂ ಕೂಡ ಗಗನಕ್ಕೇರಿದ್ದರೂ ಬೈಕಂಡೆ ತಗೋತಾರೆ ಜನ. ಏನಿಷ್ಟ ಆಗೋಯ್ತಲ್ಲ, ಇಷ್ಟು ಕೊಡು, ಕಡಿಮೆ ಮಾಡ್ಕೋ ಅಂತೆಲ್ಲ ಒಂದಷ್ಟು ಅವ್ರಿಗೂ ಹೇಳ್ತಾರೆ. ಆಗಲ್ಲ ಅಂತ ಅವರು ವ್ಯಾಪಾರಿ ಚೌಕಾಸಿ ಎಲ್ಲ ನಡೆಯುತ್ತೆ. ಇದು ಬೆಂಗಳೂರಿನ KR ಮಾರ್ಕೆಟಲ್ಲಿ ಕಂಡು ಬಂದಂಥ ದೃಶ್ಯ. ಅನಿವಾರ್ಯ. ಇನ್ನೊಂದು 2 ವರ್ಷದಿಂದ ಹಬ್ಬನೇ ಚೆನ್ನಾಗಿ ಮಾಡಿಲ್ಲ, ಈ ವರ್ಷ ಯಾರೋ ಚೆನ್ನಾಗಿ ಮಾಡೋಣ, ಇಲ್ಲ ನಮಗೆ ಕೊರತೆನೇ ಲಕ್ಷ್ಮಿ, ಆಕೆ ಆಶೀರ್ವಾದ ಮಾಡಿದ್ರೆ 2 ವರ್ಷದಿಂದ ಏನೇನಾಗಿದೆ ಅದೊಂಚೂರು ರಿಕವರ್ ಆಗ್ಬೋದು ಅಂತ ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ. ಸೊ ಹಾಗಾಗಿ ಬೈಕಂಡೆ ಗ್ರಾಹಕರು ಖರೀದಿಗಳು ಮಾಡ್ತಿದ್ದ ದೃಶ್ಯ ಕಂಡು ಬಂತು. ಇವತ್ತು ಅಷ್ಟೇ, ಇವತ್ತು ಎಲ್ಲ ಭರ್ಜರಿಯಾಗಿ KR ಮಾರುಕಟ್ಟೆ, ಇದು ಹೃದಯ ಭಾಗದಲ್ಲಿರುವಂಥ ಅತಿ ದೊಡ್ಡ, ಏಷ್ಯಾದ ಒಂದು ಅತಿ ದೊಡ್ಡ ಮಾರುಕಟ್ಟೆಯಲ್ಲಿ ಒಂದು. ಸೊ ಹಾಗಾಗಿ ಅದರ ದೃಶ್ಯ ತೋರಿಸಿದ್ವಿ. ಇದನ್ನು ಹೊರತುಪಡಿಸಿ ಬೆಂಗಳೂರು ಸಿಟಿಗೆ ಯೋಚನೆ ಮಾಡಿದ್ರೆ, ಬೆಂಗಳೂರು ಸಿಟಿಯಾದ್ಯಂತ ಯಾವ್ಯಾವ ಏರಿಯಾದಲ್ಲಿ ಎಷ್ಟೆಷ್ಟು ಮಾರ್ಕೆಟ್ ಇದೆಯೋ ಎಲ್ಲ ಮಾರ್ಕೆಟಲ್ಲೂ ಇದೇ ದೃಶ್ಯ. ಇಷ್ಟು ಜನ ಇದ್ದಾರೆ ಏರಿಯಾದಲ್ಲಿ ಅನಿಸುವಷ್ಟರ ಮಟ್ಟಿಗೆ, ಬೆಳಗ್ಗೆಯಿಂದ ರಾತ್ರಿ ತನಕ. ನಿನ್ನೆ ರಾತ್ರಿ ಅಂತೂ ಎಷ್ಟೋ ಕಡೆ ಮಧ್ಯರಾತ್ರಿ ತನಕ ಟ್ರಾಫಿಕ್ ಜಾಮ್ ಆದಂಥ ಉದಾಹರಣೆಗಳು ಕೂಡ ಇತ್ತು. ಅಂದರೆ ಆ ಮಟ್ಟಕ್ಕೆ ಬಾಳೆಕಂದು ತಗೋಬೇಕು, ಹೂವು ತಗೋಬೇಕು, ಹಣ್ಣುಗಳಿಡಬೇಕು. ಸೊ ಹಾಗಾಗಿ ಭರ್ಜರಿಯಾಗಿ ಆ ವ್ಯಾಪಾರ ನಡೀತಾ ಇತ್ತು. ತರಕಾರಿಗಳು, ಒಂದಷ್ಟು ಜನ ಪ್ರೊಆಕ್ಟಿವ್ನೆಸ್ ತೋರಿಸಿರೋರು ವಾರದ ಮುಂಚೆನೇ ಎಲ್ಲ ತಗೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತಾರೆ. ಬಟ್ ಸ್ಟಿಲ್ ಇವಾಗಲೂ ರೇಟ್ ತುಂಬ ಜಾಸ್ತಿನೇ ಇದೆ. ನಾಡಿನೆಲ್ಲೆಡೆ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ. ಮುಜರಾಯಿ ದೇವಸ್ಥಾನಗಳಲ್ಲಿ ಮುತ್ತೈದರಿಗೆ ಅರಿಶಿನ ಕುಂಕುಮ. ದೇವಸ್ಥಾನಕ್ಕೆ ಬರುವಂತಹ ಎಲ್ಲ ಮಹಿಳೆಯರಿಗೆ ಅರಿಶಿನ ಕುಂಕುಮ ಕೊಡ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಮುಜರಾಯಿ ದೇವಸ್ಥಾನದಲ್ಲಿ, ಅಂದರೆ ಸರ್ಕಾರದ ಅಧೀನದಲ್ಲಿ ಬರುವಂಥ ದೇವಸ್ಥಾನಗಳಿವು. ಸೊ ಹಾಗಾಗಿ ಮುತ್ತೈದರಿಗೆಲ್ಲ ಅರಿಶಿನ ಕುಂಕುಮ ಕೊಡ್ತಿದ್ದಾರೆ. ದೇವಸ್ಥಾನಕ್ಕೆ ಬರುವಂಥ ಮಹಿಳೆಯರಿಗೆ ಅರಿಶಿನ ಕುಂಕುಮ. ಬನಶಂಕರಿ ದೇವಸ್ಥಾನ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವಂಥ ಪ್ರಸನ್ನ ವೀರಾಂಜನೇಯ ಸ್ವಾಮಿ ದೇವಸ್ಥಾನ, ಮಲ್ಲೇಶ್ವರದಲ್ಲಿರುವಂಥ ಕಾಡು ಮಲ್ಲಿಕಾರ್ಜುನ ದೇವಸ್ಥಾನ, ಹೀಗೆ ಎಲ್ಲ ಕಡೆ ವಿತರಣೆ ಮಾಡ್ತಿರುವಂಥ ದೃಶ್ಯ ಕಂಡು ಬಂತು. ಇದು ಬನಶಂಕರಿ ಅಮ್ಮನವರ ದೇವಸ್ಥಾನ. ಶ್ರೀ ಬನಶಂಕರಿ ದೇವಸ್ಥಾನದ ಮುಂಭಾಗದ ದೃಶ್ಯ. ಎಲ್ಲರಿಗೂ ಅರಿಶಿನ ಕುಂಕುಮ ಕೊಡ್ತಿದ್ದಾರಂತೆ. ಎಲ್ಲ ದೇವಸ್ಥಾನಗಳಲ್ಲೂ, ಅದು ಅಮ್ಮನವ್ರ ದೇವಸ್ಥಾನಗಳಲ್ಲಂತೂ ಇವತ್ತು ತುಂಬ ರಶ್ ಇದ್ದೇ ಇರುತ್ತೆ. ಸಮಯ ಮಾಡ್ಕೊಂಡು ಹೋಗಿ ದೇವ್ರಿಗೂ ನಮಸ್ಕಾರ ಮಾಡಿ ಬನ್ನಿ. ಎಲ್ಲ ಇಷ್ಟಾರ್ಥಗಳನ್ನು ಸಿದ್ಧಿಸಲಿ, ಕಾಪಾಡಲಿ ಅಂತ ಕೇಳ್ಕೊಳ್ಳಿ. ಬೇರೆ ಬೇರೆ ವಿಶೇಷ ಅಲಂಕಾರಗಳದ್ದು ಮಾಡಿರ್ತಾರೆ. ಹೂವಿನ ಅಲಂಕಾರ, ಡ್ರೈ ಫ್ರೂಟ್ಸ್ ಅಲಂಕಾರ, ನೋಟುಗಳ ಅಲಂಕಾರ, ಬೇರೆ ಬೇರೆ ಥರ ಅಭಿಷೇಕಗಳು, ಪೂಜೆ ಪುನಸ್ಕಾರಗಳು, ಇವೆಲ್ಲವೂ ಎಲ್ಲ ದೇವಸ್ಥಾನದಲ್ಲೂ ನಡೀತಾ ಇರುತ್ತೆ. ವಿಶೇಷವಾಗಿ ಅಮ್ಮನವ್ರ ದೇವಸ್ಥಾನಗಳಲ್ಲೆಲ್ಲವೂ ಕೂಡ ಇವತ್ತು ಭರ್ಜರಿಯಾಗಿ ಅಲಂಕಾರ, ವಿಶೇಷ ಪೂಜೆ ಪುನಸ್ಕಾರ ಇದೆಲ್ಲವೂ ಕೂಡ ಇದ್ದೇ ಇರುತ್ತೆ. ಕಾಡು ಮಲ್ಲಿಕಾರ್ಜುನ ದೇವಸ್ಥಾನ, ಮಹಾಲಕ್ಷ್ಮೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ಬನಶಂಕರಿ ದೇವಸ್ಥಾನ. ನನ್ನ ಇಬ್ಬರು ಸಹೋದ್ಯೋಗಿಗಳು ಹಬ್ಬದ ದಿವಸ ಮುಂಜಾನೆಯ ಅಪ್ಡೇಟ್ಸ್ ಕೊಡೋದಕ್ಕೆ ಲೈವ್ ಆಗಿ ಜಾಯಿನ್ ಆಗ್ತಿದ್ದಾರೆ ಆನ್ ನ್ಯೂಸ್ 18 ಕನ್ನಡ. ಲೆಟ್ಸ್ ಸಿ ಯಾರ್ಯಾರಿದ್ದಾರೆ ಅಂತ. ಬಂದರು ಸ್ಕ್ರೀನ್ ಮೇಲೆ ಇಬ್ಬರು ಸಹೋದ್ಯೋಗಿಗಳು. ಹಂಸ ಬೆಳ್ಳಂಬೆಳಗ್ಗೆ ರೆಡಿಯಾಗಿ ಅವರು ವರಮಹಾಲಕ್ಷ್ಮಿ ಹಬ್ಬದ ದಿನ ನಿಮಗೆಲ್ಲ ಅಪ್ಡೇಟ್ಸ್ ಕೊಡೋದಕ್ಕೆ ಅಂತ ಬೆಂಗಳೂರಿನ ಬನಶಂಕರಿ ಅಮ್ಮನವರ ದೇವಸ್ಥಾನದ ಸನ್ನಿಧಿಯಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಹಂಸ, ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಮತ್ತು ನನ್ನ ಸಹೋದ್ಯೋಗಿ ಆಶಿಕ್ ಮುಲ್ಕಿ, KR ಮಾರುಕಟ್ಟೆ. ಜನ ಖರೀದಿ ಇನ್ನೂ ಜೋರಾಗೇ ಇದೆ. ಅಲ್ಲಿ ಅಪ್ಡೇಟ್ಸ್ ಕೊಡೋಕ್ಕೆ ಆಶಿಕ್ ಮುಲ್ಕಿ ಕೂಡ ಇದ್ದಾರೆ. ಗುಡ್ ಮಾರ್ನಿಂಗ್ ಆಶಿಕ್. ನಿಮ್ಮ ಹತ್ರ ಆಮೇಲೆ ಬರ್ತೀನಿ. ಹೆಣ್ಮಕ್ಳು ಮಾತಾಡ್ಸ್ಕೊಂಬರೋಣ, ಯಾಕೆಂದರೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಹಂಸ, ಮನೇಲಂತೂ ವರಮಹಾಲಕ್ಷ್ಮಿ ಬೆಳಬೆಳಗ್ಗೆ ಪೂಜೆ ಮಾಡಿ ಬಂದಿರೋಂಗೆ ಕಾಣಿಸ್ತಿದೆ. ಬಟ್ ಬನಶಂಕರಿ ದೇವಸ್ಥಾನದ ಆವರಣದಲ್ಲಿ ಹೇಗಿದೆ ಹಬ್ಬದ ವಾತಾವರಣ?
ಹರೀಶ್ ನಾಗರಾಜ್, ನಿಮಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಖಂಡಿತವಾಗಿಯೂ ಹೆಣ್ಣು ಮಕ್ಕಳ ಹಬ್ಬ ಇದು ವರಮಹಾಲಕ್ಷ್ಮಿ. ತುಂಬಾನೇ ಭಕ್ತಿಯಿಂದ ಪ್ರೀತಿಯಿಂದ ಈ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಸೊ ಬೆಂಗಳೂರಿನಲ್ಲೂ ಕೂಡ ಬೆಳಗಿನ ಎಲ್ಲಾ ಕಡೆಗಳಲ್ಲೂ ವಿಶೇಷ ಪೂಜೆ ಆಗ್ತಿದೆ. ಸದ್ಯಕ್ಕೆ ನಾನೀಗ ಬನಶಂಕರಿ ದೇವಾಲಯದಲ್ಲಿದ್ದೀನಿ. ನೋಡ್ತಿರಬಹುದು ನೀವು, ದೇವಾಲಯದಲ್ಲಿ ಮುಂಜಾನೆಯೇ ದೇವಿಯ ದರ್ಶನಕ್ಕೆ ಅನೇಕ ಭಕ್ತರು ಬಂದಿರುವಂತದ್ದು. ತಮ್ಮ ತಮ್ಮ ಮನೆಗಳಲ್ಲಿ ಪೂಜೆಯನ್ನ ಮಾಡಿ, ಅಂದ್ರೆ ಲಕ್ಷ್ಮಿನ ಕೂರಿಸಿ ಈಗ ಇಲ್ಲಿ ದೇವಿಯ ಒಂದು ದರ್ಶನವನ್ನು ಪಡೆಯೋದಕ್ಕೆ ಇಲ್ಲಿ ಬಂದಿರುವಂತದ್ದು. ಪ್ರಮುಖವಾಗಿ ಇವತ್ತು ಹರೀಶ್ ಬನಶಂಕರಿ ದೇವಿಗೆ ಹೂವಿನ ಅಲಂಕಾರ ಅಂದ್ರೆ ಲಕ್ಷ್ಮಿಯ ಅಲಂಕಾರವನ್ನ ಮಾಡಿದ್ದಾರೆ. ಸೊ ನಾವು ನೋಡಬಹುದು, ಯೂಶುವಲ್ ಆಗಿ ಬನಶಂಕರಿ ದೇವಿಯ ಮೂರ್ತಿ ಬೇರೆ ಇದೆ, ಆದ್ರೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತವಾಗಿ ಸ್ಪೆಷಲ್ ಆಗಿ ಇವತ್ತು ದೇವಿಗೆ ಲಕ್ಷ್ಮಿಯ ಅಲಂಕಾರವನ್ನ ಮಾಡಿದ್ದಾರೆ. ಸೊ ಅದನ್ನ ಕಣ್ತುಂಬಿಕೊಳ್ಳೋದಕ್ಕೆ ಜನರು ಬಂದಿದ್ದಾರೆ. ಇನ್ನು ಜೊತೆಗೆ ನೋಡಬಹುದು, ಇಲ್ಲಿ ಶಾಕಂಬರಿ ದೇವಿ ಕೂಡ ಇದೆ. ಶಾಕಂಬರಿ ದೇವಿಗೆ ಇಲ್ಲಿ ಡ್ರೈ ಫ್ರೂಟ್ಸ್ ನ ಅಲಂಕಾರವನ್ನ ಇವತ್ತು ಮಾಡಲಾಗ್ತಿದೆ. ಸೊ ಬೆಳಗಿನಿಂದಲೇ ಇಲ್ಲಿ ಅಭಿಷೇಕವನ್ನ ಮಾಡಿ ಮತ್ತೆ ಭಕ್ತರ ದರ್ಶನ ಮಾಡೋದಕ್ಕೆ ಒಂದು ಅನುವನ್ನ ಮಾಡಿಕೊಡಲಾಗಿದೆ. ಜೊತೆಗೆ ಇನ್ನೊಂದು ಮುಜರಾಯಿ ಇಲಾಖೆಯಿಂದ ಬರುವಂತಹ ಅಂದ್ರೆ ದೇವಾಲಯಗಳಿಗೆ ಬರುವಂತಹ ಎಲ್ಲಾ ಮುತ್ತೈದೆಯರಿಗೆ ಅರ್ಶನ ಕುಂಕುಮ ಬಳೆನ ಕೊಡಬೇಕು ಅಂತ ಈಗಾಗಲೇ ಆದೇಶವನ್ನ ಮಾಡಿದೆ ಹರೀಶ್. ಹೀಗಾಗಿ 10 ಗಂಟೆಯ ನಂತರ ಇಲ್ಲಿ ಬರುವಂತಹ ಎಲ್ಲಾ ಮುತ್ತೈದೆಯರಿಗೆ, ಅಂದ್ರೆ ಇಲ್ಲಿ ಒಂದು ಮಹಾ ಮಂಗಳಾರತಿ ಆಗುತ್ತೆ, ಅದಾದಂತಹ ಬಳಿಕ ಬರುವಂತಹ ಎಲ್ಲಾ ಮುತ್ತೈದೆಯರಿಗೆ ಅರ್ಶನ ಕುಂಕುಮ ಬಳೆಯನ್ನ ಕೊಟ್ಟು ಅವರಿಗೆ ಒಂದು ಆಶೀರ್ವಾದ ಕೂಡ ನೀಡಲಾಗಿದೆ. ಸೊ ಒಟ್ಟಿನಲ್ಲಿ ಇವತ್ತು ಬೆಳ್ಳಂಬೆಳಗಿನೇ ಎಲ್ಲಾ ಜನರು ಅಂದ್ರೆ ಸಿಲಿಕಾನ್ ಸಿಟಿಯ ಜನರು ಬಂದು ದೇವಾಲಯಗಳಲ್ಲಿ ದರ್ಶನವನ್ನ ಪಡೆಯೋದಕ್ಕೆ ಮುಂದಾಗಿರುವಂತದ್ದು. ಕೇವಲ ಇದೊಂದೇ ದೇವಸ್ಥಾನ ಅಲ್ಲ ಹರೀಶ್, ಎಲ್ಲಾ ಒಂದು ದೇವಿಯ ದೇವಾಲಯಗಳಲ್ಲೂ ಕೂಡ ಇವತ್ತು ಸ್ಪೆಷಲ್ ಪೂಜೆ ಇದೆ ಬೆಳಗ್ಗೆನಿಂದಲೂ. ಸೊ ಇಡೀ ದಿನ ಈ ದೇವಾಲಯಗಳು ತೆರೆದಿರುತ್ತವೆ ಹರೀಶ್. ಓಕೆ, ನನ್ನ ಸಹೋದ್ಯೋಗಿ ಆಶಿಕ್ ಮುಲ್ಕಿ KR ಮಾರುಕಟ್ಟೆಯಿಂದ ಜಾಯಿನ್ ಆಗ್ತಿದ್ದಾರೆ ಲೈವ್ ಆಗಿ. ಆಶಿಕ್, ಹೆಣ್ಮಕ್ಳ ಹಬ್ಬ, ನಾವೆಲ್ಲ ಹಬ್ಬ ಮಾಡ್ತಿದ್ವಿ ಅಂತ ಹಂಸ ಹೇಳ್ತಿದ್ರು. ಆದರೆ ಅಫ್ಕೋರ್ಸ್ ಗಂಡು ಮಕ್ಕಳಿಗೂ ದುಡ್ಡು ಬೇಕು, ಲಕ್ಷ್ಮಿ ಬೇಕೇ ಬೇಕು, ಕೃಪಾ ಕಟಾಕ್ಷ. ಹಾಗಾಗಿ ಆಚರಣೆ ಚೆನ್ನಾಗಿ ಮಾಡಬೇಕು. KR ಮಾರ್ಕೆಟಲ್ಲಿ ಹೇಗಿದೆ ಇವತ್ತು? ಖರೀದಿ ಭರಾಟೆ ಹೆಚ್ಚಾಯ್ತಾ? ಹೌದು, ಖಂಡಿತ ಹರೀಶ್ ನಾಗರಾಜು. ಇವತ್ತು ಕೂಡ ನಿನ್ನೆ ರೀತಿಯಲ್ಲೇ KR ಮಾರುಕಟ್ಟೆಯಲ್ಲಿ ಹಬ್ಬದ ಹಿನ್ನೆಲೆಯಲ್ಲಿ ಖರೀದಿ ಮಾಡೋದಕ್ಕೆ ಜನ ಮುಗಿಬಿದ್ದಿದ್ದಾರೆ. ನಾವು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಹೋಗ್ಬೋದು ನಿನ್ನೆ ಯಾವ ರೀತಿಯಾಗಿರುವಂತಹ ಜನ ಇದ್ರು. ಇವತ್ತು ಕೂಡ ಬೆಳಗ್ಗೆಯಿಂದನೂ ಸುಮಾರು 5 ಗಂಟೆಯಿಂದನೂ ಕೂಡ ಇಲ್ಲಿ ವ್ಯಾಪಾರ ವಹಿವಾಟು ಜೋರಾಗಿ ನಡೀತಾ ಇದೆ. ಏನು KR ಮಾರ್ಕೆಟ್ನ 2 ಪ್ರಮುಖ ರಸ್ತೆಗಳ ಬದಿಗಳಲ್ಲೂ ಕೂಡ ಹೂವಿನ ಮತ್ತೆ ಎಲೆಗಳು, ಸೊಪ್ಪುಗಳು ಅಥವಾ ಬಾಳೆದಿಂಡು ಅಂಗಡಿ, ಹಣ್ಣಿನ ಅಂಗಡಿ ಎಲ್ಲವನ್ನೂ ಇಟ್ಟು ವ್ಯಾಪಾರಸ್ಥರು ವ್ಯಾಪಾರ ಮಾಡ್ತಾ ಇದ್ದಾರೆ. ಜೊತೆಗೆ ಜನರು ಕೂಡ ಹಬ್ಬದ ದಿನನೇ ಬೆಳ್ಳಂಬೆಳಗ್ಗೆ ಬಂದು ಭರ್ಜರಿಯಾಗಿ ತಮಗೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನ ಇಲ್ಲಿ ಕೊಂಡ್ಕೊಳ್ತಿದ್ದಾರೆ. ಇಲ್ಲೊಬ್ರು ಮೇಡಮ್ ಇದ್ದಾರೆ, ಅವರು ಏನೋ ಖರೀದಿ ಮಾಡ್ತಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಹಬ್ಬದ ದಿನ ಬೆಳಗ್ಗೆ ಖರೀದಿ ಮಾಡಕ್ ಬಂದಿದ್ದೀರಿ? ಹೌದು, ಹೂವು ಎಲ್ಲ ತುಂಬಾನೇ ಜಾಸ್ತಿನೇ ಆಗಿದೆ. ಆಕ್ಚುಲಿ ಏನು ಮಾಡೋಕ್ಕಾಗಲ್ಲ, ಮಾರ್ಕೆಟ್ ಅಲ್ಲ ನಮ್ಗೆ ಅಟ್ಲೀಸ್ಟ್ ವೆರೈಟಿ ಸಿಗುತ್ತೆ ಅಂತ ಹೇಳಿ ಇಲ್ಲಿ ಬಂದಿದ್ದೀವಿ. ಬೆಳಗ್ಗೆ 5 ಗಂಟೆಯಿಂದ ಓಡಾಡ್ತಾನೆ ಇದ್ದೀವಿ. ಏನೆಲ್ಲ ತಗೊಂಡ್ರಿ? ನಾವು ಎಲ್ಲ ತಗೊಂಡಿದ್ದೀವಿ, ಹೂವ, ಇದೊಂದು ದಿಂಡು, ಮಲ್ಲಿಗೆ ಹೂವ ಎಲ್ಲ ದಿಂಡು ತಗೊಂಡಿದ್ದೀವಿ. ಬಹಳ ಅದ್ದೂರಿಯಾಗಿ ಹಬ್ಬ ಮಾಡ್ತಾ ಇದೀವಿ. ಖಂಡಿತ ಆಫ್ಟರ್ ಕೋವಿಡ್ ದಿಸ್ ಇಸ್ ಫಸ್ಟ್ ಟೈಮ್ ಎಲ್ಲರೂ ಫ್ರೀಯಾಗಿ ಬಂದು ಎಲ್ಲ ಖುಷಿಯಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಖಂಡಿತ ಜಾಸ್ತಿ ಇದೆ, ಆನೆಸ್ಟ್ಲಿ ಜಾಸ್ತಿ ಇದೆ. ಥ್ಯಾಂಕ್ ಯು. ಇದಿಷ್ಟು ಹರೀಶ್ ನಾಗರಾಜ್ ಒಬ್ರು ಮೇಡಮ್ ಅವರ ಮಾತು. ಹೀಗೆ ಜನ ತಮಗೇನು ಬೇಕೋ ಅದನ್ನ ಕೊಂಡ್ಕೊಂಡು ಬಾರ್ಗೇನ್ ಮಾಡ್ತಿದ್ದಾರೆ. ಹೂವಿನ ರೇಟು ಬಹಳ ಫ್ಲಕ್ಚುಯೇಟೆಡ್ ಇದೆ. ಕೆಲವೊಬ್ರು ಬಂದ್ರೆ ಒಂದೊಂದು ರೇಟ್ ಹೇಳ್ತಾರೆ. ಹೀಗೆ ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಜನ ಬಾರ್ಗೇನ್ ಮಾಡಿಕೊಂಡು ಇಲ್ಲಿ ಹೂಗಳನ್ನ ಖರೀದಿ ಮಾಡ್ತಿದ್ದಾರೆ. ಮತ್ತೆ ಪ್ರಮುಖವಾಗಿ ಬಾಳೆದಿಂಡು ಮತ್ತೆ ತುಳಸಿ ತೋರಣ, ಜೊತೆಗೆ ಹಬ್ಬಕ್ಕೆ ಅಂದ್ರೆ ಪೂಜೆಗೆ ಬೇಕಾಗುವಂತ ಯಾವೆಲ್ಲ ಸಾಮಗ್ರಿಗಳಿದಾವೋ ಅವನ್ನು ಕೂಡ ಇಲ್ಲಿ ಇಟ್ಟು ಮಾರಾಟ ಮಾಡ್ತಾರೆ. ಜೊತೆಗೆ ಜನರು ಕೂಡ ಅದನ್ನ ಕೊಂಡ್ಕೊಳ್ಳೋದ್ರಲ್ಲಿ ನಿರತರಾಗಿರುವಂತದ್ದು ಕೂಡ ನೋಡ್ತಾ ಹೋಗ್ಬೋದು. ಈಗ ಲಕ್ಷ್ಮೀ ದೇವರಿಗೆ ಮುಡಿಸೋದಕ್ಕೆ ಅಥವಾ ಹೆಣ್ಣು ಮಕ್ಕಳಿಗೆ ಮುಡಿಸೋದಕ್ಕೆ ಯಾವ ರೀತಿಯಾಗಿರುವಂತಹ ಹೂಗಳ ವೆರೈಟಿ ಬಣ್ಣ ಏನು ಸ್ಟೈಲ್ಗಳು ಬೇಕು ಅದೆಲ್ಲವನ್ನು ಕೂಡ ಇಲ್ಲಿ ಮಾಡಿ ಮಾರಾಟ ಮಾಡ್ತಿರುವಂತದ್ದು. ಒಟ್ಟಾರೆ ಈ ಬಾರಿಯ ವರಮಹಾಲಕ್ಷ್ಮಿ ಹಬ್ಬವನ್ನ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇರುವಂತದ್ದು. ಈಗಾಗಲೇ ದೇವಸ್ಥಾನಗಳಲ್ಲೂ ಕೂಡ ಸಂಭ್ರಮ ಮನೆ ಮಾಡಿರುವಂತದ್ದು. ಮತ್ತೆ ಎಲ್ಲಾ ಮನೆಗಳಲ್ಲೂ ಕೂಡ ಬೆಳ್ಳಂಬೆಳಗ್ಗೆನೆ ಪೂಜೆಯನ್ನ ಮಾಡೋ ಮೂಲಕವಾಗಿ ಈ ಬಾರಿ ಹಬ್ಬವನ್ನ ಆಚರಿಸ್ತಾ ಇರುವಂತದ್ದು. ಇನ್ನು ಈ ಬಾರಿ ಒಂದ್ ಸ್ವಲ್ಪ ಕೋವಿಡ್ ಕಡಿಮೆ ಇರೋ ಕಾರಣಕ್ಕೆ ಪೂರ್ಣ ಪ್ರಮಾಣದಲ್ಲಿ ಎಲ್ಲಾ ಆಚರಣೆಗಳು ಕೂಡ ಆಕಾಶವನ್ನ ಮಾಡಿಕೊಟ್ಟಿರುವಂತದ್ದು. ಸದ್ಯಕ್ಕೆ ಮಾರ್ಷಲ್ಗಳು ಕೂಡ ಯಾವುದೇ ನಿಯೋಜನೆ ಇಲ್ಲ. ಜನರು ಕೂಡ ಒಂದ್ ಸ್ವಲ್ಪ ಎಚ್ಚರಿಕೆಯಿಂದಿದ್ದು ಎಲ್ಲ
ವ್ಯಾಪಾರ ವಹಿವಾಟುಗಳನ್ನ ಸರಿಯಾಗಿ ಮಾಡ್ಕೊಂಡ್ರೆ ಮುಂದಕ್ಕೂ ಒಳ್ಳೇದಾಗುತ್ತೆ ಅನ್ನುವಂಥದ್ದು ಹರೀಶ್ ನಾಗರಾಜ್. ಥ್ಯಾಂಕ್ ಯು ಸೊ ಮಚ್ ಆಶಿಕ್ ಮುಲ್ಕಿ. ಥ್ಯಾಂಕ್ ಯು ಹಂಸ ಶ್ಯಾಮಲ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಮಂಡ್ಯ ನಾಗಮಂಗಲ ಶಾಸಕರ ಗೂಂಡಾಗಿರಿ ವರ್ತನೆ, ಅರಣ್ಯ ಇಲಾಖೆ ಸಿಬ್ಬಂದಿಗೆ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ. ಏನಾಯ್ತು ನೋಡೋಣ. ಬ್ರೇಕಿಂಗ್ ನ್ಯೂಸ್. ಮಂಡ್ಯ ನಾಗಮಂಗಲದ ಶಾಸಕರು ಗೂಂಡಾಗಿರಿ ವರ್ತನೆ ತೋರಿಸಿದ್ದಾರೆ. ಅರಣ್ಯ ಇಲಾಖೆ ಸಿಬ್ಬಂದಿಗೆ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ. ರೈತರಿಗೆ ಬಂದೂಕು ತೋರಿಸಿದ್ದಾರೆ ಅಂತ ಆರೋಪಿಸಿ ಗರಂ ಆಗಿದ್ದಾರಂತೆ. ನಾಗಮಂಗಲದ ಹಾಲ್ತಿ ಗ್ರಾಮದಲ್ಲಿ ರೈತರಿಂದ ಅರಣ್ಯ ಜಮೀನು ಒತ್ತುವರಿ ಆಗಿದೆ ಅನ್ನೋ ಆರೋಪ ಆಯಿತು. ಆರೋಪ ಕೇಳಿಬಂತು. ಒತ್ತುವರಿ ಮಾಡಿದ್ದಾರೆ ಅಂತ ಸ್ಥಳಕ್ಕೆ ಹೋಗಿದ್ರು ಅರಣ್ಯ ಇಲಾಖೆ ಸಿಬ್ಬಂದಿಗಳು. ಈ ವೇಳೆ ರೈತರಿಗೆ ಅವರು ಬಂದೂಕು ತೋರಿಸಿ ಹೆದರಿಸಿದ್ದಾರಂತೆ. ಅರಣ್ಯ ಇಲಾಖೆ ಸಿಬ್ಬಂದಿಗಳು ಅರಣ್ಯ ಒತ್ತುವರಿ ಮಾಡ್ಕೊಂಡಿದ್ದೀರಾ ಅಂತ ರೈತರಿಗೆ ಹೇಳಿ ಅವ್ರಿಗೆ ಬಂದೂಕು ತೋರಿಸಿದಾರಂತೆ. ಆಮೇಲೆ ಘಟನಾ ಸ್ಥಳಕ್ಕೆ ಬಂದರು ಶಾಸಕ ಸುರೇಶ್ ಗೌಡ್ರು, ವಾಗ್ದಾಳಿ ಮಾಡಿದ್ರು, ಅವಾಚ್ಯ ಶಬ್ದ ನಿಲ್ಲಿಸಿದ್ರು. ಅರಣ್ಯ ಇಲಾಖೆ ಸಿಬ್ಬಂದಿಗೆ ಆವಾಜ್ ಕೂಡ ಹಾಕಿದ್ದಾರೆ. ನಮ್ದೇ ಜಮೀನು ಮರ ನಿಮ್ದೇನು ಅಂತ ಇವನ್ ಯಾವನೊಬ್ಬ ಗಾರ್ಡ್ ಬರ್ತಾನೆ, ಸೈನ್ ಮಾಡದೆ ಹೊಡೆಯಿದ್ದಾನೆ. ಪಾಪ ಅವನ್ ಗಾರ್ಡ್ ಇನ್ನೇನ್ ಮಾಡ್ತಾನೆ, ಒಬ್ಬ ಬರ್ತಾನೆ. ಜಾಯಿಂಟ್ ಸರ್ವೆ ಆಗಬೇಕು, ಜಾಯಿಂಟ್ ಸರ್ವೆ ಆದ್ಮೇಲೆ ಮಾತಾಡ್ಬೇಕು ಅಂತ ಏನೋ ಮಾತಾಡ್ಬೇಡಿ ನೀವು. ವಿಡಿಯೋ ಐತಣ್ಣ, ಶೂಟ್ ಮಾಡಕ್ಕೆ ಬಂದಿಯಾ? ಸಿಟ್ಟದಿಂದ ಬಿಟ್ಟು ತಲೆ ಹೊಡ್ಕೊಂಡು ಬುಲೆಟ್ ಅನ್ಸೋದು. ಏನ್ ಅನ್ಕೊಂಡಿದ್ಯಾ ನೀವು? ಯಾರೋ ನಿಂಗೆ ಪರ್ಮಿಷನ್ ಕೊಟ್ಟ ಶೂಟ್ ಮಾಡಕ್ಕೆ? ಯಾರೋ ನಿಂಗೆ ಕೊಟ್ಟ ಎದ್ಬೋದು ಬಿಡ್ತೀನಿ ಶೂಟ್ ಮಾಡ್ತೀಯ. ಶೂಟ್ ಮಾಡ್ತೀನಿ ಮಪ್ಪನ ಹಾಕ್ತೀನಿ ಎಲ್ಲ ಎಲ್ಲ ಕೇಳ ಸರ್ವೆ ಮಾಡ್ಸು. ಅಲ್ಲಿ ಗಂಟೆ ಕಾಲಿಡ್ಬೇಡ, ಅಲ್ಲಿ ಮಾಡೋದೇನು ಕೆಲಸ ಮಾಡ್ತೀನಿ ನೋಡ್ತೀನಿ. ಏನ್ ಆಟ ಆಡ್ತಾ ಇದೆಯಾ ನೀನು? 3 ವರ್ಷದಿಂದ ಹೇಳ್ತಾ ಇದ್ದೀನಿ ಜಾಯಿಂಟ್ ಸರ್ವೆ ಮಾಡ್ತೀನಿ ಅಂತ. ಏನ್ ಮಾಡಿ ಯಾವಾಗ ಮಾಡಿದ್ಯಾ ನೀನು ಜಾಯಿಂಟ್ ಸರ್ವೆಗೆ? ಯಾವಾಗ ಮಾಡ್ತಿದ್ದೆ ಜಾಯಿಂಟ್ ಸರ್ವೆಗೆ? ಯಾವ ಇನ್ನು ಮಾಡಿಸ್ತೀವಿ, ಪೂರ್ತಿ ಮಾಡಿಸ್ತೀವಿ ನಿನ್ಗೆ. ಮಗ ತಂದು ಸುಮ್ಮನೆ ಜಾಯಿಂಟ್ ಸರ್ವೆ ಮಾಡ್ತಾ ಇದ್ದ ಏನಾರ ಮುಟ್ಕಿದ್ಯಾ ಏನಾದ್ರು ಕೆಲ್ಸಕ್ಕೆ ನೀನು ಮಾಡಿ ಅದ್ ಹೆಂಗ್ ಮಾಡ್ತೀಯ ನೀನು? ಪೊಲೀಸ್ ಕರ್ಕೊಂಡ್ಬಂದು ಎದುರಿಸ್ತಾ ಇದೆಯಾ? ದಾದಾಗಿರಿ ಮಾಡ್ತಾ ಇದ್ದೇನೆ ನೀವು? ಇದೇನ್ ಮಾಡ್ತಾ ಇದೆಯಾ? ಏನ್ ಜನಗಳು ಅರಣ್ಯ ಉಳಿಸಕ್ಕೆ ನಾವು ಅದ್ ನಿನ್ಗಿಂತ ನಮಗೆ ಚೆನ್ನಾಗ್ ಗೊತ್ತು. ನಿಮ್ಮ ಅರಣ್ಯ ನೀವು ಎಷ್ಟು ಮಟ್ಟ ಉಳಿಸ್ತಾ ಹೆಂಗ್ ಲೂಟ್ ಹೊಡಿತಾ ಇದ್ದೀವಿ ನಮಗ್ ಗೊತ್ತಿಲ್ವಾ? ಯಾವ ಪರ್ಮಿಷನ್ ಕೊಟ್ಟ ನಿನಗೆ? ಇಷ್ಟವನ್ನ ಮಾಡ್ತಾ ಇದ್ದೀರಾ ನೀವು? ಅದೇ ಪೊಲೀಸ್ ಕರ್ಸ್ಕೊಂಬ ವೆಲ್ಕಮ್ ಬ್ಯಾಕ್. ಈಗಾಗಲೇ ತತ್ತರಿಸೋಗಿದ್ದೀವಿ. ಇನ್ನೂ 5 ದಿನ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಹಾಗಾದ್ರೆ ರಾಜ್ಯದಲ್ಲಿ ಎಷ್ಟೋ ಕಡೆ ರೆಡ್ ಅಲರ್ಟ್, ಒಂದಷ್ಟು ಕಡೆ ಯೆಲ್ಲೋ ಅಲರ್ಟ್, ಒಂದಷ್ಟು ಕಡೆ ಆರೆಂಜ್ ಅಲರ್ಟ್. ಹಾಗಾದ್ರೆ ಎಲ್ಲೆಲ್ಲಿ ಏನೇನಾಗ್ತಾ ಇದೆ ಎಲ್ಲ ಮಾಹಿತಿಯನ್ನು ಈ ಕ್ಷಣ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಈ ಹೊತ್ತಿನ ನ್ಯೂಸ್ ಸ್ಪೆಷಲ್. ಇದು ವರ್ಣಾರ್ಭಟ. ವರ್ಣಾರ್ಭಟದ ಗ್ರೌಂಡ್ ರಿಪೋರ್ಟ್ ಏನೇನು ಹೇಳ್ತಾ ಇದೆ, ಎಲ್ಲೆಲ್ಲಿ ಯಾವ ಜಿಲ್ಲೆ, ನಿಮ್ಮೂರು, ನಿಮ್ಮ ಜಿಲ್ಲೆ, ನಿಮ್ಮ ತಾಲೂಕು ಹೇಗಿದೆ ಪರಿಸ್ಥಿತಿ, ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ವರ್ಣಾರ್ಭಟದ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಕರ್ನಾಟಕದಲ್ಲಿ ಇನ್ನೂ 5 ದಿನ ಈ ರಣ ಮಳೆ ನಿಲ್ಲಲ್ಲ. ಅಂದ್ರೆ ಮುಂದಿನ ಬುಧವಾರ ತನಕ ಅಲರ್ಟ್. 7 ಜಿಲ್ಲೆ ರೆಡ್ ಅಲರ್ಟ್, 3 ಜಿಲ್ಲೆ ಯೆಲ್ಲೋ ಅಲರ್ಟ್, 1 ಜಿಲ್ಲೆ ಆರೆಂಜ್ ಅಲರ್ಟ್. ಅಂದ್ರೆ 11 ಜಿಲ್ಲೆ, 31 ಜಿಲ್ಲೆಯಲ್ಲಿ 11 ಜಿಲ್ಲೆಗಳು ವರ್ಣಾರ್ಭಟದಲ್ಲಿ ಸಿಕ್ಕಾಕೊಂಡಿದೆ. ಅದರಲ್ಲೂ ಕೂಡ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಕೊಡಗು, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ ರೆಡ್ ಅಲರ್ಟ್ 7 ಜಿಲ್ಲೆಗಳಲ್ಲಿ.
ತುಮಕೂರು, ದಾವಣಗೆರೆ, ಮೈಸೂರು 3 ಕಡೆ ಯೆಲ್ಲೋ ಅಲರ್ಟ್. ನೋಡಿ ಹೇಗಿದೆ ಅಂತ. ಈಗಾಗಲೇ 3-4 ದಿವಸದಿಂದ ಸುರಿತಿರೋ ಮಳೆಗೆ ತಡ್ಕೊಳಕ್ಕಾಗಿಲ್ಲ. ಇನ್ನೂ 5 ದಿನ ಹವಾಮಾನ ಇಲಾಖೆಯವರು ದೊಡ್ಡ ಮಟ್ಟದಲ್ಲಿ ಮಳೆ ಬರುತ್ತೆ, ಅಲರ್ಟ್ ಆಗಿರಿ ಅಂತ ಹೇಳಿದ್ದಾರೆ. ಎಲ್ಲ ಕಡೆ ಎಲ್ಲ ಡ್ಯಾಮ್ಗಳು ತುಂಬೋಯ್ತು, ಎಲ್ಲ ಕಡೆ ನೀರು ಬಿಟ್ಟಿದ್ದಾರೆ. ಹಾಗಾಗಿ ಕೆರೆ, ಹಳ್ಳ ಕೊಳ್ಳ 30 ವರ್ಷ 20 ವರ್ಷದಿಂದ ತುಂಬದೇ ಇರೋ ಎಲ್ಲ ಡ್ಯಾಮ್ಗಳು ತುಂಬೋಗ್ಬಿಟ್ಟಿದೆ, ಎಲ್ಲ ಬ್ಯಾರೇಜ್ಗಳು ತುಂಬೋಗ್ಬಿಟ್ಟಿದೆ, ಎಲ್ಲ ಹಳ್ಳ ಕೊಳ್ಳಗಳು ಎಲ್ಲ ಕಡೆ ನೀರು ಹರಿತಾ ಇದೆ. ಅದೆಲ್ಲ ಎಫೆಕ್ಟ್ ಆಗಿರೋದು ಜನರಿಗೆ, ಅಂದರೆ ಅವರ ಗ್ರಾಮ, ಅವರ ಊರುಗಳು, ಅವರ ತೋಟೆ ಬೆಳೆ ಎಲ್ಲವೂ ನಾಶ ಮಾಡಿ ಈ ನೀರು ನುಗ್ಗಿ ಸಾಕ್ತಾ ಇದೆ. ಮಂಡ್ಯ ಸುತ್ತಮುತ್ತ ಅಲ್ಲಂತೂ ಭಯಂಕರ ಮಳೆ ಬಂದಿದೆ. ಹಾಗಾದ್ರೆ ಮಂಡ್ಯದಿಂದ ಒಂದು ಅಪ್ಡೇಟ್ ಇದೆ, ಬರ್ತಾ ಇದೆ ನೋಡಿ. ಬ್ರೇಕಿಂಗ್ ನ್ಯೂಸ್. ಮಂಡ್ಯ ಜಿಲ್ಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಕೊಟ್ಟಿದ್ದಾರೆ. ಜಿಲ್ಲೆಯಲ್ಲಿ ಆಗುತ್ತಿರುವ ಮಳೆ ಅಬ್ಬರದಿಂದ ಶಾಲೆಗೆ ರಜೆ ಘೋಷಣೆ ಮಾಡಿದ್ದಾರೆ. ಇವತ್ತು ಶಾಲೆ ರಜಾ. ಬ್ರೇಕಿಂಗ್ ನ್ಯೂಸ್. ಇವತ್ತು ಶಾಲೆಗಳಿಗೆ ರಜೆ ಕೊಟ್ಟಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬ, ಅದರ ರಜೆ ಇರಲಿಲ್ಲ ಅಫಿಷಿಯಲ್ ಆಗಿ, ಇವತ್ತು ರಜೆ ಕೊಟ್ಬಿಟ್ಟಿದ್ದಾರೆ. ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ರಜೆ ಘೋಷಣೆ ಮಾಡಿದ್ದಾರೆ. ನೋಡಿ ಮಂಡ್ಯ ಜಿಲ್ಲೆಯಲ್ಲಿ ಹೆಂಗಿದೆ ಪರಿಸ್ಥಿತಿ ಅಂತ. ಇದು ನೋಡ್ತಾ ಇದ್ರೆ ಇದೆಲ್ಲ ತೋಟ, ಇದು ಆರಾಮ ಓಡಾಡ್ಕೊಂಡಿದ್ರು, ವ್ಯವಸಾಯ ಮಾಡ್ಕೊಂಡು. ಈಗ ಎಲ್ಲ ಕಡೆ ನೀರು 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 ನೀರು. ನಾನಾಗಲೇ ಹೇಳಿದಾಗೆ ಎಲ್ಲ ಕಡೆ ಬ್ಯಾರೇಜ್ಗಳಿಂದ, ಡ್ಯಾಮ್ಗಳಿಂದ ನೀರು ಬಿಟ್ಟಿದ್ದಾರೆ. ಎಲ್ಲ ಕಾಲುವೆಗಳು, ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದೆ. ಸೊ ಹಾಗಾಗಿ ಒಂದಷ್ಟು ಕೊಡಗು ಭಾಗದಲ್ಲೆಲ್ಲ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗಿದೆ. ಸಾವು ನೋವುಗಳು ಸಂಭವಿಸ್ಬಿಟ್ಟಿದೆ. ಇದು ರಾಜ್ಯದ ರೆಡ್ ಅಲರ್ಟ್ ಕಡೆ, ಯೆಲ್ಲೋ ಅಲರ್ಟ್ ಕಡೆ ಇರುವಂಥ ಪರಿಸ್ಥಿತಿ. ಒಂದಷ್ಟು ಮಾಹಿತಿಯನ್ನು ನನ್ನ ಸಹೋದ್ಯೋಗಿ ನಿಮಗೋಸ್ಕರ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ವಿ. ನಮ್ಮ ವಿಡಿಯೋ ವಾಲ್ಗೆ ಹೋಗೋಣ. ಅಂದರೆ ಎಲ್ಲೆಲ್ಲಿ ರೆಡ್ ಅಲರ್ಟ್ ಅಂತ ಇನ್ನೊಂದ್ಸರಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ. ಉಡುಪಿ ರೆಡ್ ಅಲರ್ಟ್, ದಕ್ಷಿಣ ಕರಾವಳಿ ಭಾಗ ಇದಲ್ಲ, ದಕ್ಷಿಣ ಕನ್ನಡ ರೆಡ್ ಅಲರ್ಟ್. ಸಾಮಾನ್ಯವಾಗಿ ರೆಡ್ ಅಲರ್ಟಲ್ಲಿ ಮುಂಚೂಣಿಯಲ್ಲಿರೋ ಜಿಲ್ಲೆಗಳವೆಲ್ಲ ಕೂಡ ರೆಡ್ ಅಲರ್ಟ್. ಉತ್ತರ ಕನ್ನಡ ಭಾಗ, ಕಾರವಾರ, ಕುಮಟಾ ಅಲ್ಲೆಲ್ಲ ಕೂಡ ರೆಡ್ ಅಲರ್ಟ್ ಇದೆ, ಹುಷಾರಾಗಿರಿ. ಕೊಡಗು ಭಾಗ ರೆಡ್ ಅಲರ್ಟ್. ಆ ಭಾಗದಲ್ಲಿ ಇನ್ನೂ 5 ದಿನ, ಅಂದರೆ ಹತ್ತತ್ರ ಮುಂದಿನ ವಾರ ಬುಧವಾರದ ತನಕ. ಶಿವಮೊಗ್ಗ ಮಲೆನಾಡಿನ ಹೆಬ್ಬಾಗಿಲು, ಅಲ್ಲೂ ಕೂಡ ರೆಡ್ ಅಲರ್ಟ್ ಘೋಷಣೆ ಆಗಿದೆ. ಶಿವಮೊಗ್ಗ ಆದಮೇಲೆ ಪಕ್ಕ ಚಿಕ್ಕಮಗಳೂರು, ಅಲ್ಲೂ ಕೂಡ ರೆಡ್ ಅಲರ್ಟನ್ನು ಘೋಷಣೆ ಮಾಡಿದ್ದಾರೆ. ಅದಾದಮೇಲೆ ಹಾಸನ, ಒಂಥರ ಅರೆ ಮಲೆನಾಡು, ಮಲೆನಾಡು ಹೋದು ಈ ಕಡೆನೂ ಹೋದು, ಸೊ ಹಾಗಾಗಿ ಹಾಸನ ಅಲ್ಲೇ ಸೇರೋದ್ರಿಂದ ಹಾಸನ ಕೂಡ ರೆಡ್ ಅಲರ್ಟಲ್ಲೇ ಇದೆ. ಅಲ್ಲಿಂದ ತುಮಕೂರು ಕಡೆ, ಬೆಂಗಳೂರು ಹತ್ತತ್ರ ಬರೋದು ತುಮಕೂರು ಕಡೆ ಯೆಲ್ಲೋ ಅಲರ್ಟ್ ಇದೆ. ತುಮಕೂರು ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗಿದೆ, ಬಟ್ ಒಂಚೂರು ಕಡಿಮೆ ಹಂಗೆ ನೋಡೋಕ್ಕೋದ್ರೆ, ಹಾಗಾಗಿ ಯೆಲ್ಲೋ ಅಲರ್ಟ್ ಇದೆ. ಮಧ್ಯ ಕರ್ನಾಟಕ ದಾವಣಗೆರೆ ಭಾಗ, ಅಲ್ಲೂ ಕೂಡ ಯೆಲ್ಲೋ ಅಲರ್ಟ್ ಘೋಷಣೆ ಆಗಿದೆ. ಅದಾದಮೇಲೆ ಮೈಸೂರು, ಮೈಸೂರಿನಲ್ಲೂ ಕೂಡ ಕೊಡಗು ರೆಡ್ ಅಲರ್ಟು, ಮೈಸೂರಿನಲ್ಲಿ ಈ ಕ್ಷಣಕ್ಕೆ ಯೆಲ್ಲೋ ಅಲರ್ಟ್ ಇದೆ. ಬೆಳಗಾವಿ, ಮುಂಬೈ ಕರ್ನಾಟಕದ ಭಾಗ, ಅಲ್ಲಿ ಆರೆಂಜ್ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ. ಇದು ಕರ್ನಾಟಕದ 11 ಜಿಲ್ಲೆಗಳ ಪರಿಸ್ಥಿತಿ. ಇದೀಗ ಮಗದೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಲೆಟ್ಸ್ ಹ್ಯಾವ್ ಎ ಲುಕ್. ಇದುವರೆಗೆ ಹಲವಾರು ಅನಾಹುತಗಳಾಗೋಗಿದೆ, ಜನ ಸಾವು ನೋವುಗಳಾಗೋಗಿದೆ, ಮನೆಗಳು ಬಿದ್ದೋಯ್ತು, ಆಸ್ತಿ ಪಾಸ್ತಿ ನಷ್ಟ ಆಯಿತು, ಕೃಷಿ ಭೂಮಿ ಹೊಟ್ಟೋಯ್ತು, ತೋಟಗಾರಿಕೆ ಬೆಳೆ ಹೊಟ್ಟೋಯ್ತು. ಅದರ ಲೆಕ್ಕ ಕೊಡೋ ಬ್ರೇಕಿಂಗ್ ನ್ಯೂಸ್ ಇದು. ಈ ಸಲದ ಈ ಮಳೆಗೆ ಒಂದು ಗ್ಯಾಪಲ್ಲಿ ನಿಂತಿತ್ತು ಮಳೆ, ಅದಾದ್ಮೇಲೆ ಈಗ 4-5 ದಿವಸದಿಂದ ಅಂತ ಒಂಥರ ಹೆಂಗೆ ಅಂದರೆ ಆಕಾಶಕ್ಕೆ ಕೆಳಗೆ ಬಿದ್ದೋಯ್ತೇನೋ ಅನ್ನುವಷ್ಟರ ಮಟ್ಟಿಗೆ ಮಳೆ ಬೀಳ್ತಾ ಇರೋದು. ಎಲ್ಲವನ್ನ ಕೊಚ್ಚಿ ತಗೊಂಡೋಗ್ತಾ ಇದೆ, ಎಳ್ಕೊಂಡು ಹೋಗ್ತಾ ಇದೆ ತಮ್ಮ ಜೊತೆ ಮಳೆ. ಹಾಗಾಗಿ ಜೂನ್ 1ರಿಂದ ಆಗಸ್ಟ್ 4ರವರೆಗೆ ಕಂಪ್ಲೀಟ್ ಮಾಹಿತಿ ಇದು. 14 ಜಿಲ್ಲೆಗಳು 64 ಜನ ಸಾವನ್ನಪ್ಪಿರೋ ಸುದ್ದಿ. ಜೂನ್ 1ರಿಂದ 4 ಲೆಕ್ಕ ಇದು. ಅಕ್ಷರಶಃ ಕರ್ನಾಟಕದಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬೆರೆದು ಬಿಟ್ಟ. ಸಾವು ನೋವು ನಷ್ಟದ ಲೆಕ್ಕ ಸರ್ಕಾರ ಕೊಟ್ಟರು ಲೆಕ್ಕ ತೋರಿಸ್ತಾ ಇದ್ದೀವಿ. ಸಂತ್ರಸ್ತರು ಹತ್ತತ್ರ 15,000 ರೀ. ಸಂಪೂರ್ಣ ಮನೆಯೇ ಇಲ್ಲಪ್ಪ, ನೆಲಸಮ ಆಗ್ಬಿಟ್ಟಿದೆ. 600 ಚಿಲ್ಲರೆ ಮನೆ, ಅಂದರೆ ಇಲ್ವೇ ಇಲ್ಲ, ಅವ್ರಿಗೆ ಮನೆಯೇ ಇಲ್ಲ ಸಂಪೂರ್ಣವಾಗಿ. ಒಂದು ಭಾಗಶಃ ಹೊಟ್ಟೋಗಿದೆ, ಅದೊಂದು 2,500. ಅಲ್ಲಿಂದ ಇನ್ನೊಂದು ಕಡೆ ಸ್ಥಳಾಂತರ ಮಾಡಿರೋ ಸಂತ್ರಸ್ತರ ಸಂಖ್ಯೆ 8,000 ಚಿಲ್ಲರೆ. ಇನ್ನು ಕಾಳಜಿ ಕೇಂದ್ರದಲ್ಲಿರೋರು ಈ ಕ್ಷಣಕ್ಕೆ ಹತ್ತತ್ರ 7,000 ಕಾಳಜಿ ಕೇಂದ್ರದಲ್ಲಿರೋರು. ಕೃಷಿ ಭೂಮಿ ಹಾಳಾಗಿರೋದು 18,000 ಚಿಲ್ಲರೆ ಹೆಕ್ಟೇರು. ಅಬ್ಬಾ, ದೊಡ್ಡ ಸಂಖ್ಯೆ. ತೋಟಗಾರಿಕಾ ಬೆಳೆ
4,500 ಹೆಕ್ಟೇರ್ ಹೋಯ್ತು ಕಂಪ್ಲೀಟ್ ಆಗಿ. ರಸ್ತೆ ಹಾಳಾಗಿರೋದು 3,500 ಕಿಲೋಮೀಟರ್ ಹತ್ತತ್ರ ಕಂಪ್ಲೀಟ್ ರಸ್ತೆನೇ ಹೋಯ್ತು. ರಸ್ತೆನೇ ಇಲ್ಲ ಅಲ್ಲಿ, ಆ ಥರದ ಪರಿಸ್ಥಿತಿ. ಒಂದು 300 ಸೇತುವೆ ಇಲ್ವೇ ಇಲ್ಲ. ಈಗೊಂದು ಸ್ಪೆಷಲ್ ನ್ಯೂಸ್ ಇದು. ಲಾಲ್ಬಾಗ್ನಲ್ಲಿ ನಿಜವಾಗ್ಲೂ ರಾಜ ವೈಭವ. ಫಲಪುಷ್ಪದಲ್ಲಿ ಅರಳಿದ ರಾಜ್ ಕಲಾಸಿರಿ. ರಾಜಧಾನಿಯಲ್ಲಿ ಪುನೀತ ಜ್ಯೋತಿ. ಈ ಹೊತ್ತಿನ ನ್ಯೂಸ್ ಸ್ಪೆಷಲ್ ಅಪ್ಪು ಜ್ಯೋತಿ. ಸ್ವತಂತ್ರೋತ್ಸವದ ಫಲಪುಷ್ಪ ಪ್ರದರ್ಶನಕ್ಕೆ ಹೋಗೋದು ಮಾತ್ರ ಮಿಸ್ ಮಾಡ್ಕೋಬೇಡಿ. ಸ್ವತಂತ್ರೋತ್ಸವದ ಪ್ರಯುಕ್ತ ಲಾಲ್ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನ ಇವತ್ತಿಂದ ಶುರುವಾಗ್ತಾ ಇದೆ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ನೆನಪಿನಲ್ಲಿ ಈ ಶೋ ನಡೀತಾ ಇದೆ. ರಾಜ್ಕುಮಾರ್ ಅವರ ಹುಟ್ಟೂರು ಗಾಜನೂರು ಮನೆ ಹೋಲುವಂತಹ ಕಲಾಕೃತಿಯಲ್ಲಿದೆ. ಬೇಡ್ರ ಕಣ್ಣಪ್ಪ ಕತೆ ಹೇಳೋ ಕಲಾಕೃತಿಗಳಲ್ಲಿ ಅನಾವರಣ ಆಗ್ತಾ ಇದೆ. ಕಂಠೀರವ ಸ್ಟುಡಿಯೋದಿಂದ ಹೊರಟಾಯಿತು ಅಪ್ಪು ಜ್ಯೋತಿ. ಬ್ರೇಕಿಂಗ್ ನ್ಯೂಸ್. ಹೇಗೆ ಬರ್ತಿದೆ ಅಪ್ಪು ಜ್ಯೋತಿ ಅಂದ್ರೆ, ಕಂಠೀರವ ಸ್ಟುಡಿಯೋದಿಂದ ಅಲ್ಲಿ ಸಮಾಧಿ ಇದೆಯಲ್ಲ, ಅಲ್ಲಿಂದ ಬೆಳ್ಳಿ ಸಾರೋಟ್ನಲ್ಲಿ ಬೈಕ್ ರ್ಯಾಲಿ ಮೂಲಕ ಅಪ್ಪು ಜ್ಯೋತಿ ತಗೊಂಡ್ಬರ್ತಾ ಇದ್ದಾರೆ. ರಾಜ್ಕುಮಾರ್ ಅವರ ಸಮಾಧಿ ಹತ್ರ ಪೂಜೆ, ಅದಾದ್ಮೇಲೆ ಲಾಲ್ಬಾಗ್ನತ್ತ ಪಯಣ, ಗೊರಗುಂಟೆ ಪಾಳ್ಯ, ಯಶವಂತಪುರ, ಪುನೀತ್ ರಾಜ್ಕುಮಾರ್ ಅವರ ನಿವಾಸ, ಅದಾದ್ಮೇಲೆ KR ಸರ್ಕಲ್, ರಿಚ್ಮಂಡ್ ಟೌನ್, ಲಾಲ್ಬಾಗ್ ಎಂಟ್ರಿ ಕೊಡ್ತಾರೆ. 1-2.5 ತಾಸುಗಳ ಕಂಪ್ಲೀಟ್ ಪಯಣ ಅದು. ಪುನೀತ ಜ್ಯೋತಿ, ಅಪ್ಪು ಜ್ಯೋತಿ ಅವರ ಸಮಾಧಿಯಿಂದ ಲಾಲ್ಬಾಗ್ಗೆ ಬರ್ತಾರೆ. ಅದಾದ್ಮೇಲೆ ಅಫಿಷಿಯಲ್ ಆಗಿ ವಿದ್ಯುಕ್ತವಾಗಿ ಈ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನ ಉದ್ಘಾಟನೆಗೊಳ್ಳುತ್ತೆ. ಇವತ್ತಿನಿಂದ 10 ದಿವಸಗಳ ಕಾಲ, ಆಗಸ್ಟ್ 5ರಿಂದ ಆಗಸ್ಟ್ 15 ಲಾಲ್ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನ. ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿ, ನೀವು ದೊಡ್ಡವ್ರು ಹೋಗಿ, ಮಿಸ್ ಮಾಡಬೇಡಿ, ತುಂಬಾ ಚೆನ್ನಾಗಿರ್ತೀವಿ. ಬಾರಿ ಬೆಲೆ ಏರಿಕೆ, GST ಬಗ್ಗೆ ಚರ್ಚೆಯೇ ಆಗ್ತಿಲ್ಲ. ಜನಪರ ಕಾಳಜಿಗಿಂತಲೂ ಅಜೆಂಡಾ ಮುಖ್ಯ. ಉಪರಾಷ್ಟ್ರಪತಿ ಅಭ್ಯರ್ಥಿ ಮಾರ್ಗ್ರೆಟ್ ಆಳ್ವಾ ಅವರು ಮಾತಾಡಿದ್ದಾರೆ. ಈ ಸಂದರ್ಶನದ ಸಂಪೂರ್ಣ ಭಾಗವನ್ನು ಇವತ್ತು ಬೆಳಗ್ಗೆ 10:30ಕ್ಕೆ ನಾವು ಪ್ರಸಾರ ಮಾಡ್ತೀವಿ. ಸಂಜೆ 5:30ಕ್ಕೂ ಕೂಡ ಇದ್ದೇ ಇರುತ್ತೆ. ಅದೊಂದು ಸಣ್ಣ ಜಲಕನೆ ನಿಮಗೆ ತೋರಿಸ್ತಾ ಈ ನ್ಯೂಸ್ನ ಮುಗಿಸ್ತೀನಿ ನಾನು. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. 15 ದಿವಸದಿಂದ ಪಾರ್ಲಿಮೆಂಟ್ ಡಿಸ್ರಪ್ಷನ್ ಆಗ್ತಾ ಇದೆ. ಯಾಕೆ? ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಇದೆ. ಹೌಸಿನ ಬಿಸ್ನೆಸ್ ಅನ್ನು ಡಿಸೈಡ್ ಮಾಡಬೇಕಾಗ್ತದೆ. ಇಡೀ ಆಪೋಸಿಷನ್ ಪ್ರೈಸ್ ರೈಸ್, GST ಮತ್ತೆ ಒಂದೆರಡು ಮಾತು ಅಬೌಟ್ ಪ್ರೈಸ್ ಇನ್ ದ ಕಂಟ್ರಿ, ಪ್ರೈಸ್ ರೈಸ್, ಇದರ ವಿಷಯ ಚರ್ಚೆ ಆಗ್ಬೇಕಂತ ಕೇಳಿದ್ರೆ ಸರ್ಕಾರದ ಅಜೆಂಡಾ ಏನಿತ್ತಂತ ಗೊತ್ತಾ? ಸ್ಪೋರ್ಟ್ಸ್ ಡೆವಲಪ್ಮೆಂಟ್ ಇನ್ ದ ಕಂಟ್ರಿ. ಅವರ ಪ್ರಯಾರಿಟಿ ಸ್ಪೋರ್ಟ್ಸ್ ಡೆವಲಪ್ಮೆಂಟ್. ಇಡೀ ದೇಶದಲ್ಲಿ ಯಾವ ಕೋಣೆಯಲ್ಲಿ ನೀವು ಹೋಗಿ ಮಾತಾಡಿ ಒಂದೇ ಒಂದು ಮಾತು ಇದೆ, ಪ್ರೈಸ್ ರೈಸ್. ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ MPs ಹತ್ರ ಕೇಳ್ತಾರೆ, ಯಾವ ಮೀಟಿಂಗ್ ಆದರೂ ಅಲ್ಲಿ ಇದು ಮಾತು ಬರ್ತದೆ. GST ಕೌನ್ಸಿಲ್ನಲ್ಲಿ ಬಂದಿದೆ, ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಅದನ್ನು ಬಿಟ್ಟು ಸ್ಪೋರ್ಟ್ಸ್ ಡೆವಲಪ್ಮೆಂಟ್ ಡಿಸ್ಕಸ್ ಮಾಡಿ ಅಂತ ಹೇಳಿದ್ರೆ MPಗಳು ಸುಮ್ಮನೆ ಕೂತ್ತಾರೆ.